ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೇತೃತ್ವದಲ್ಲಿ ಹೋರಾಟ ಮುಂದುವರೆದಿದೆ. ಹಾಗೆಯೇ ರಾಜ್ಯದೆಲ್ಲೆಡೆ ಕೂಡ ಅಣ್ಣಾಪರ ಅಲೆ ಹೆಚ್ಚಾಗ್ತಾನೆ ಇದೆ. ರಾಜ್ಯಾದ್ಯಂತ ಅಣ್ಣಾ ಹಜಾರೆಯವರನ್ನ ಬೆಂಬಲಿಸಿ ನಡೆಯುತ್ತಿರುವ ಹೋರಾಟಗಳು ತೀವ್ರಗೊಂಡಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೇತೃತ್ವದಲ್ಲಿ ನಡೆಯುತ್ತಿರುವ ಸತ್ಯಾಗ್ರಹ 7ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆಯ ಹೋರಾಟದಲ್ಲಿ ರಂಗಕರ್ಮಿ ಮಾಸ್ಟರ್ ಹಿರಣ್ಣಯ್ಯ ಹಾಗೂ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಫ್ರೀಡಂ ಪಾರ್ಕ್ಗೆ ಭೇಟಿ ನೀಡಿ ಹೋರಾಟಗಾರರಿಗೆ ಸ್ಫೂರ್ತಿ ತುಂಬಿದ್ರು. ಇಂಥ ಸಂದರ್ಭದಲ್ಲಿ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡದೇ ಹೋದರೆ ಇದು ಯಾವತ್ತೂ ಆಗಲ್ಲ. ಟುಡೇ ಆರ್ ನೆವರ್ ಅಂತ ಹೇಳಿದಾಗೆ ನಾವು ಇವತ್ತು ಮಾಡಬೇಕಾಗಿದೆ. ಯಾರೊಬ್ಬರು ನಮಗೆ ಬೇಕು. 1800ರಲ್ಲಿ ಸ್ಥಾಪಿತವಾದ ಕಾಂಗ್ರೆಸ್ಗೆ ಮಹಾತ್ಮ ಗಾಂಧಿ ಹೇಗೆ ಬಂದರು ಹಾಗೆ ನಮ್ಮ ಕೂಗಿಗೆ ಅಣ್ಣಾ ಹಜಾರೆ ಅವರು ಬಂದಿದ್ದಾರೆ. ಅಣ್ಣಾ ಪ್ರಭಾವ ಸಾರ್ವಜನಿಕರ ಮೇಲಷ್ಟೇ ಅಲ್ಲ, ಗಣೇಶನ ಮೂರ್ತಿಗೂ ವ್ಯಾಪಿಸಿದೆ. ಗಣೇಶ ಚತುರ್ಥಿಗೆ ಕೆಲವೇ ದಿನಗಳು ಬಾಕಿ ಇದ್ದು ಬೆಂಗಳೂರಿನಲ್ಲಿ ಗಣಪನ ಮೂರ್ತಿ ಜೊತೆಗೆ ಅಣ್ಣನ ಮೂರ್ತಿಗಳು ರಾರಾಜಿಸ್ತಾ ಇವೆ. ಗಲಾಟೆ ನಡೀತಿದೆಯಲ್ಲ, ಅದಕ್ಕೋಸ್ಕರ ನಾವು ಕರ್ನಾಟಕದ ಜನ ಕರೆಸಿದ್ದೀವಿ. ಅದಕ್ಕೆ 20,000 ರೂಪಾಯಿ ಖರ್ಚಾಗಿದೆ. ನಾವು ಮಾಡಿದ್ವಿ. ಜನ ನೋಡಿ ಭಾಳ ಸಂತೋಷ ಪಡ್ತಿದ್ದಾರೆ. ಎಲ್ಲ ಕಡೆ ನಮ್ಮ ದೇಶದಲ್ಲಿ ಅಣ್ಣಾ ಹಜಾರೆ ಚರ್ಚೆ ನಡೀತಾ ಇದೆ. ಈ ಗಣೇಶ ಹಬ್ಬದ ಯುಕ್ತ ಅಣ್ಣಾ ಹಜಾರೆ ಮುಂಬೈಲಿ ಬಂದಿರೋದು ತುಂಬ ಸಂತೋಷ, ಡಿಫ್ರೆಂಟಾಗಿ ಕಾಣಿಸುತ್ತೆ. ಇನ್ನು ಅಣ್ಣಾ ಬೆಂಬಲಿಸಿ ಕಾರವಾರದ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಕಡಲಿಗೆ ಇಳಿದು ಪ್ರತಿಭಟನೆ ನಡೆಸಿದರೆ, ಪತಂಜಲಿ ಯೋಗ ಸಮಿತಿ ಹಾಗೂ ಮಾನವ ಹಕ್ಕುಗಳ ಒಕ್ಕೂಟದ ಸದಸ್ಯರು ಮೇಣದ ಬತ್ತಿಗಳನ್ನು ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಮೈಸೂರಿನಲ್ಲಿ ಅಣ್ಣಾ ಬೆಂಬಲಿಸಿ ಶಂಖ ಊದಿ ಜಾಗಟೆ ಬಾರಿಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಅಣ್ಣಾ ಹಜಾರೆಗೆ ಇಡೀ ರಾಷ್ಟ್ರಾದ್ಯಂತ ಬೆಂಬಲ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಾವು ಕೂಡ ಈ ಚಳವಳಿಗೆ ಧುಮುಕಿದ್ದೇವೆ. ನಮ್ಮ ಬೆಂಬಲ ಅಣ್ಣಾ ಹಜಾರೆ ಅವರಿಗಿದೆ. ಅಣ್ಣಾ ಹಜಾರೆ ಅವರು ಏನೋ ಒಂದು ಭ್ರಷ್ಟಾಚಾರದ ಹೋರಾಟ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಮುಕ್ತ ಭಾರತ ನಮ್ಮ ಭಾರತ ದೇಶದ ಹಕ್ಕು. ಬಿಜಾಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅಣ್ಣಾ ಹೋರಾಟವನ್ನು ಬೆಂಬಲಿಸಿ ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ಭ್ರಷ್ಟಾಚಾರವನ್ನು ತೊಡೆದು ಹಾಕಲಿಕ್ಕೆ ಇವತ್ತೇನು ಅಣ್ಣಾ ಹಜಾರೆ ಅವರ ಒಂದು ಹೋರಾಟಕ್ಕೆ ಬೆಂಬಲಾರ್ಥವಾಗಿ ನಾವೆಲ್ಲ ಇವತ್ತು ಇಲ್ಲಿ ಬಿಜಾಪುರದ ನಗರದ ಪ್ರತಿಷ್ಠಿತ ಕಮಾನ್ ಖಾನ್ ಬಜಾರ್ನಿಂದ ಬಿಜಾಪುರ ನಗರದ ಸುತ್ತ ಇವತ್ತು ಒಂದು ಪ್ರದಕ್ಷಿಣೆಯನ್ನು ಹಾಕಿ ಜನರಲ್ಲಿ ಜಾಗೃತಿಯನ್ನು ಮೂಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಆಂಟಿ ಕರಪ್ಷನ್ ಆಫ್ ಇಂಡಿಯಾ ಸಂಘಟನೆಯ ಸದಸ್ಯರು ಪಂಜಿನ ಮೆರವಣಿಗೆ ನಡೆಸಿ ಅಣ್ಣಾಗೆ ಬೆಂಬಲ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈಗ ಎಲ್ಲೆಲ್ಲೂ ಅಣ್ಣಾ ಮೇನಿಯಾ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಟಿಬದ್ಧರಾಗಿರೋ ಅಣ್ಣಾ ಹಜಾರೆ ಬೆಂಬಲಕ್ಕೆ ಇಡೀ ದೇಶವೇ ನಿಂತಿದೆ. ನಮ್ಮ ಮಕ್ಕಳು ಅಣ್ಣನ ರೀತಿಯಾಗಬೇಕು ಅನ್ನೋದು ದೇಶದ ಎಷ್ಟೋ ತಾಯಂದಿರ ಬಯಕೆ. ಅಣ್ಣಾ ಹೋರಾಟದಿಂದ ಸ್ಫೂರ್ತಿ ಪಡೆದ ಭೋಪಾಲ್ನ 3 ತಾಯಂದಿರು ತಮ್ಮ ಮಕ್ಕಳಿಗೆ ಅಣ್ಣಾ ಹೆಸರು ನಾಮಕರಣ ಮಾಡಿದ್ದಾರೆ. देश को बचाना है हो रे भ्रष्टाचार से, देखो सारा देश खड़ा अन्ना तेरे साथ में, देखो सारा देश खड़ा अन्ना तेरे साथ में, अन्ना तुम आगे बढ़ो हम तुम्हारे साथ हैं. ದೇಶದ ಇಂದಿನ ಪೀಳಿಗೆಯ ಜನ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಮಹಾತ್ಮ ಗಾಂಧೀಜಿಯನ್ನ ನೋಡಿಲ್ಲ. ಪುಸ್ತಕಗಳಲ್ಲಿ ಅವರ ಹೋರಾಟದ ಬಗ್ಗೆ ತಿಳಿದಿದ್ದಾರೆ. ಇದೀಗ ಅಣ್ಣಾ ಹಜಾರೆ ಹೋರಾಟ ಕಂಡ ಜನರಿಗೆ ಗಾಂಧೀಜಿ ನೆನಪಾಗ್ತಿದ್ದಾರೆ. ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಡ್ತಿರೋ ಅಣ್ಣಾ ಹಜಾರೆ ದೇಶದ ಸ್ಫೂರ್ತಿಯ ಸೆಲೆ. ಅಣ್ಣಾ ಅವರ ನೇರ ನಡೆ, ದೇಶಾಭಿಮಾನ, ಭ್ರಷ್ಟಾಚಾರದ ವಿರುದ್ಧದ ದಿಟ್ಟ ಹೆಜ್ಜೆ ಕಂಡ ಜನ ತಮ್ಮ ಮಕ್ಕಳು ಕೂಡ ಅಣ್ಣನ ರೀತಿ